ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಶರಜ್, ನೀವು ನೋಡ್ತಾ ಇದ್ದೀರಾ JBM TV. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಮರಳಿ ಬರುತ್ತಿದೆ. ಏನಿದು ಯುಗಾದಿ ಅಂತಂದರೆ ನಮ್ಮ ರಾಮದುರ್ಗದಲ್ಲಿ ವಿಶೇಷವಾದಂತಹ ಒಂದು ಹಬ್ಬ. ವೆಂಕಟೇಶ್ವರ, ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಅಂತಂದರೆ ರಾಮದುರ್ಗത്തെ ಅಷ್ಟೇ ಅಲ್ಲ, ಸುತ್ತಮುತ್ತಲಿನ ಈ ಉತ್ತರ ಕರ್ನಾಟಕಕ್ಕೆ ಪ್ರಸಿದ್ಧವಾದಂತಹ ಒಂದು ದೇವಸ್ಥಾನ. ಈ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ನಡೀತಕ್ಕಂಥ ಜಾತ್ರಾ ಮಹೋತ್ಸವ ಕೂಡ ಹೌದು. ಇದು ಯುಗಾದಿ ಹಬ್ಬದಲ್ಲಿ ಆಗ್ತಕ್ಕಂಥ ಒಂದು ಜಾತ್ರೆ. ಈ ಜಾತ್ರೆಗೆ ತನು ಮನ ಧನದಿಂದ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಈ ಜಾತ್ರೆಯನ್ನು ನಡೆಸಿಕೊಡ್ತವೆ. ಆದರೆ ಇದರಲ್ಲಿ ಭಜನಾ ಮಂಡಳಿಗಳು, ತಮ್ಮದೇ ಆದಂಥ ಒಂದು ಯುವಕರ ಸಂಘ ಇವೆಲ್ಲವನ್ನು ನಡೆಸಿಕೊಂಡು ಹೋಗ್ತಾ ಇವೆ. ಇತ್ತಿತ್ತಲಾಗಿ ನೋಡಬೇಕು ಅಂತಂದರೆ ನಾವು ಇದೆಲ್ಲ ಪರಿಚಯ ಆಮೇಲೆ ಮಾಡಿ ಕೊಡ್ತಾ ಇರ್ತೇನೆ. ಈಗ ನಮ್ಮ ಜೊತೆಗೆ ಸಂದರ್ಶನದಲ್ಲಿ ಇದ್ದಾರೆ ದಿಲೀಪ್ ರಾಠಿ. ಅವರಿಗೆ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಬಯಸ್ತಾ ಇದ್ದೇನೆ. ನಮಸ್ಕಾರ ಸರ್. ಈ ಕಾರ್ಯಕ್ರಮ ವಿಶೇಷವಾಗಿ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಪ್ರತಿ ವರ್ಷ ನಾವು ಈ ರೀತಿ ಲೈವ್ ಟೆಲಿಕಾಸ್ಟ್ ಮಾಡಿಬಿಡ್ತೀವಿ. ಆದರೆ ಜನರಿಗೆ ಏನು ಗೊತ್ತಾಗ್ತೈತೆ ಅಂತಂದರೆ, ರಾಮದುರ್ಗದಲ್ಲಿ ವಿಠೋಬಾ ಜಾತ್ರೆ ನಡೆದೈತಿ, ವೆಂಕಟೇಶ್ವರ ದೇವಸ್ಥಾನದಲ್ಲಿ ಜಾತ್ರೆ ನಡೆದೈತಿ, ಇಷ್ಟೇ ಗೊತ್ತಾಗ್ತೈತಿ. ಆದರೆ ಜಾತ್ರೆಯ ವಿಶೇಷತೆಗಳೇನು? ಆದರೆ ಈ ಜಾತ್ರೆಯ ವಿಶೇಷತೆ ಅಂತಂದ್ರೆ ಈಗ ವಿಜೃಂಭಣೆ ಬೇರೆ. ಈಗಾಗಲೇ ವಾಹನಗಳು ಪ್ರತಿ ರಾತ್ರಿ 10:30ಕ್ಕೆ ಏನಿದೆ ವಾಹನ ಒಂದು ಪೂಜಾ ಕಾರ್ಯಕ್ರಮ ಕೂಡ ನಡೀತಾ ಇದೆ. ತಮ್ಮ ಯುವಕ ಮಂಡಳಿ ಏನು ಮಾಡ್ತಾ ಇದೆ? ಯಾವ ರೀತಿಯಾಗಿ ಇದನ್ನು ತಾವು ನಡೆಸ್ಕೊಂಡು ಬರ್ತಾ ಇದ್ದೀರಿ? ಸರ್, ಪ್ರಾಚೀನ ಕಾಲ ಬಂದಿದ್ದ ಗುಡಿ ರೀ ಇದು ರಾಮದುರ್ಗದಾಗ. ಇದು ನಮ್ಮ ರಾಮದುರ್ಗ ಊರಿಗೆ ಇದು ಒಂದೇ ಜಾತ್ರೆ ನಮಗೆ ಮಾಡ್ಬೇಕಂದ್ರೆ. ಬಾಕಿ ಹಳ್ಳಿಯವರು ಹೋಗಿ ನಾವು ಜಾತ್ರೆ ಮಾಡಬೇಕು. ಅದಕ್ಕೆ ಏನೋ ಒಂದು ವಿಶೇಷ ಮಾಡೋಣ ಅಂಥೇಳಿ ನಮ್ಮ ದೋಸ್ತರು ಪ್ರಿಯರಾದ ಶಶಿ ಪತ್ತೇಪುರ್, ಗೋಪಾಲ್ ಸೌಂಸಿ, ಮಹೇಶ್ ಸಾಲಿಮಠ್, ಇದೊಂದು ನಮ್ದು 10 ಮಂದಿ ಒಂದು ಟೀಮ್ ಐತ್ರಿ. ಗಂಗಾಧರ್ ಭೋಸ್ಲೆ ಇವರೆಲ್ಲ ಡಿಸ್ಕಷನ್ ಮಾಡಿದಾಗ, ಇಲ್ಲಪ್ಪ ಏನೋ ಒಂದು ತಿರುಪತಿ ಟೈಪ್ ಮಾಡಪ್ಪ, ನಿನಗೆ ಐಡಿಯಾ ಭಾಳ ಅದ ಅಂದಾಗ ನಾನು ವಿಚಾರ ಮಾಡಿ ಹಿಂಗೈತಪ್ಪ ಅಂದ್ರೆ ಕುಡಿಸಿ ಅಂದ್ರೆ ಸ್ವಲ್ಪ ಹಿರಿಯರಿಗೆ ಕೇಳ್ರಿ ಅಂತ ಕುಡಿಸಿ MLA ಸಾಹೇಬ್ರ ಕಡೆ ಹೋದಿವಿ. ಎಲ್ಲ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದಾಗ ಅವರು ಮಾಡಿರಿ ಅಂತಂದರು. ಮಲ್ಲಣ್ಣ ಯಾದವ್ರ ಕಡೆ ಹೋಗಿ ಅವರು ಮಾಡಂತಂದರು. ಮತ್ತು ನಮ್ಮ ಜುನಿಪೇಟೆ ಸರ್ ಎಲ್ಲರನ್ನೂ ಕೇಳಿದ್ವಿ, ಅವರು ನೀವು ಮಾಡಿರಿ ಅಂತಂದರು. ಮಾಡಿದಾಗ ಇದೊಂದು ಏನು ಬೇಡಪ್ಪ, ಲೈಟಾಗಿ ಒಂದು 5% ತಿರುಪತಿ ಟೈಪ್ ಮಾಡ್ಬೇಕಂತೇಳಿ ನಾವು ಊರು ತುಂಬ ಲೈಟಿಂಗ್ ಆಗಲಿ, ಮುಂದೆ ಶಂಖ ಚಕ್ರ, ಮುಂದೆ ತಿರುಪತಿದು ನಾಮದ್ದು ಎಲ್ಲ ಒಂದು ವಿಶೇಷವಾಗಿ ರಾಮದುರ್ಗ ಆಗ್ಬೇಕಂತ ನಮ್ಮದು ವಿಚಾರ ಇತ್ತು. ಆ ಪ್ರಕಾರ ನಾವು ಮಾಡಿದ್ದೀವಿ. ಯಾಕಂತಂದರೆ ಈಗ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತಂದರೆ, ರಾಮದುರ್ಗ ಯಾವ ರೀತಿ ಕಾಣ್ತಾ ಇದೆ ಅಂತಂದರೆ, ಹೊನಲು ಬೆಳಕು ಅಲ್ಲಿ ಕಾಣ್ತಾ ಇದೆ. ರಾತ್ರಿ ಅನ್ನುವಂಥದ್ದೇನೈತಿ ಇಲ್ಲೇ ಇಲ್ಲ. ನಾವು ಹಗಲಲ್ಲಿ ಅಡ್ಡಾಡ್ತಾ ಇದ್ದೀವೇನೋ ಅನ್ನುವಂಥ ಒಂದು ಭಾಸ. ಹಬ್ಬದ ವಾತಾವರಣ ಯಾವ ರೀತಿ ಇದೆ ಅಂತಂದರೆ, ರಾಮದುರ್ಗ ಒಂದು ಶೃಂಗರ್ಷಿ ಮದುಮಗಳಂತೆ ಶೃಂಗಾರವಾಗಿ ಒಂದು ಎಲ್ಲರಿಗೂ ಕೈ ಬೀಸಿ ಕರೆಯುವಂಥ ಒಂದು ನಮ್ಮ ಊರಿನ ಸೌಂದರ್ಯ ನಡೀತಾ ಇದೆ. ಅದರಲ್ಲಿ ವಿಶೇಷವಾಗಿ ತಾವು ಚೌಕ್ಗಳಲ್ಲಿ, ಇಲ್ಲಿ ಹುತಾತ್ಮರ ಸರ್ಕಲಲ್ಲಿ ಮತ್ತು ತೇರ್ ಬಜಾರದಲ್ಲಿ ವಿಭಿನ್ನವಾಗಿ ಏನೈತಿ ಒಂದು ನಾಮಗಳನ್ನು ಅಲ್ಲಿ ಶೃಂಗಾರದಿಂದ ಮಾಡಿದಂಥದ್ದು ವಿಶೇಷವಾಗಿ ನಡೆದಿತ್ತು. ಈ ಭಜನಾ ಕಾರ್ಯಕ್ರಮಗಳು ಹಾಗೂ ಜಾತ್ರಾ ಮಹೋತ್ಸವ, ಇದರಲ್ಲಿ ವಿಶೇಷವಾಗಿ ಈ ಸಲ ಯುವಕರು ಭಾಗವಹಿಸಿದ್ದು ಪ್ರಮುಖ. ಈ ಜಾತ್ರಾ ಮಹೋತ್ಸವ ಎಷ್ಟು ವಾಹನಗಳು ಈ ವರ್ಷ ನಡೀತಕ್ಕಂಥ? ಸೊ 9 ವಾಹನಗಳು ಇರ್ತಾವೆ. ಅದರೊಳಗೆ ರವಿವಾರಕ್ಕೆ ಸೂರ್ಯವಾಹನ, ಚಂದ್ರವಾಹನ, ಲಾಸ್ಟಕ್ಕೆ ಗರುಡ ವಾಹನ ಇರ್ತೈತೆ ರೀ. ರಾಮನವಮಿ ಆದ್ಮ್ಯಾಗ ಗರುಡ ವಾಹನ. ರಾಜರ ಕಾಲದಾಗ ರಾಮನವಮಿ ಆಗಿ ಮರುದಿನ ಜಾತ್ರೆ ತೇರು ಏಳು ಮಠ ಅವರು ಊಟ ಮಾಡ್ತಿದ್ದಿಲ್ಲ. ಹಾಗಾಗಿ ನಮ್ಮ ರಾಮದುರ್ಗದಾಗ ಬೆಳಿಗ್ಗೆ 9 ಗಂಟೆಗೆ ತೇರಿದೆ. ಬಾಕಿ ನೀವು ಎಲ್ಲಿಯೂ ತಾಲೂಕದಾಗ ಹೋಗ್ರಿ, ಎಲ್ಲ ಕಡೆ ಸಂಜೆಗೆ ಇರ್ತೈತಿ. ನಮ್ಮ ರಾಮದುರ್ಗ ಒಂದು ವಿಶೇಷ ಏನಪ್ಪ ಅಂದ್ರೆ, ಬೆಳಿಗ್ಗೆ 9 ಗಂಟೆಗೆ ತೇರು ಎಳೆದ ಮ್ಯಾಗ ರಾಜ ಅವರು ಊಟ ಫರಾಳವನ್ನು ತೋರ್ತಾರೆ. ಅಂದ್ರೆ ಇದು ರಾಜಮನೆತನದಿಂದ ನಡೆದು ಬಂದಂಥ ಒಂದು ಜಾತ್ರಾ ಮಹೋತ್ಸವ. ಮೊದಲಿನ ಕಾಲದಲ್ಲಿ ಜಾತ್ರೆಗೆ ರಾಜರು ಅಲ್ಲಿಂದ ಆಗಮಿಸಿದಾಗ ಮೂರ್ತಿಗೆ ಪೂಜೆ ಮಾಡಿದ ನಂತರ ಅದು ತೇರಿನಲ್ಲಿ ತಂದು ಅಲ್ಲಿ ಪ್ರತಿಷ್ಠಾನ ಮಾಡಿ ನಂತರ ಜಾತ್ರೆಯ ತೇರನ್ನು ಎಳೆಯುವಂಥ ಪದ್ಧತಿ ಇತ್ತು. ಈಗಲಾದರೂ ಅದು ಒಂದು ವಿಜೃಂಭಣೆ ಯಾವ ರೀತಿ ಕಾಣ್ತಾ ಇದೆ ಅಂತಂದ್ರೆ, ರಾಜ ಮಹಾರಾಜರ ಒಂದು ರಾಜವೈಖರಿಯಲ್ಲಿಯೇ ಈ ತೇರು ಎಳೆಯುವಂಥ ಒಂದು ಪದ್ಧತಿ. ಆದರೆ ದಿನನಿತ್ಯವಾಗಿ ನಾವು ಈ 7-8 ದಿನಗಳ ವಾಹನಗಳದ್ದು ಒಂದು ಏನು ಸಾಂಕೇತಿಕವಾಗಿ ನಾವು ಈ ಕಾರ್ಯಕ್ರಮ ನಡೀತಾ ಇದೆ, ಅದು ಕೂಡ ಒಂದು ರಾಜಾರೋಷವಾಗಿ ರಾಜವೈಭವದಲ್ಲಿ ಯಾವ ರೀತಿ ರಾಜ ಹೋಗುವಾಗ ಏನೈತಿ ತನ್ನ ಮುಂದೆ ಸರಂಜಾಮ್ ಒಯ್ತಾ ಇದ್ರು, ತಿಬಿಟಿಗೆ ಇನ್ನಿತರ ಬೆಂಡು ಇವೆಲ್ಲ ಬಾರಿಸ್ಕೊಂಡು ಏನೈತಿ ರಾಜವೈಖರಿ ಒಳಗೆ ಯಾವ ರೀತಿ ರಾಜ ಹೋಗ್ತಾರೆ, ಅದೇ ರೀತಿಯಾಗಿ ಏನೈತಿ ನಮ್ಮ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವರ ಪೂಜೆ ಕೂಡ ಅದೇ ರೀತಿಯಾಗಿ ನಡೀತಾ ಇದೆ.
ವಿಶೇಷವಾಗಿ ತಮಗೆ ಕೇಳಬೇಕಾದಂಥ ಪ್ರಶ್ನೆ ಏನು ಅಂತಂದರೆ, ತಾವು ಜನರಿಗೆ ಈ ಹಬ್ಬದ ನಿಮಿತ್ತವಾಗಿ ಯಾವ ರೀತಿಯಾಗಿ ಕರೆ ಕೊಡ್ತಾ ಇದ್ದೀರಿ? ನಮ್ಮದು ಒಂದೇ ಕಾನ್ಸೆಪ್ಟ್ ಐತ್ರಿ. ಎಲ್ಲ ರಾಮದುರ್ಗದ ಭಕ್ತಗಳು ದಿನ ಗುಡಿಗೆ ಬರಬೇಕು, ಒಂದು ದೇವರ ಸ್ಮರಣೆಯನ್ನು ಮಾಡಬೇಕು. ಈಗ ಆ ಪದ್ಧತಿ ಹೊಂಟೈತಿ. ಆ ಪದ್ಧತಿಯನ್ನು ಹುಡುಗರಿಗೆ ಒಂದು ಸಂಸ್ಕಾರ ಸಿಗಲಿ ಅಂಥೇಳಿ ಹಿಂಗೂ ನಮ್ಮ ರಾಮದುರ್ಗದಾಗ ಜಾತ್ರೆ ಆಕತ್ತಲ್ಲಪ್ಪ, ಬೆಂಗಳೂರಿಂದ ಅಲ್ಲಿಂದ ಎಲ್ಲರೂ ಬರಬೇಕು ಜಾತ್ರೆಗೆ. ನಮ್ದು ಇದೇ ಒಂದು ಕಾನ್ಸೆಪ್ಟು, ನಮ್ಮ ಊರು ಜಾತ್ರೆ. ಹೌದು, ಯಾಕಂದರೆ ದಿನನಿತ್ಯ ಸಾಯಂಕಾಲ 7 ಗಂಟೆಗೆ ಏನೈತಿ ಭಂಜನ ಮಂಡಳಿ, ಅಲ್ಲಿ ಪೂಜಾ ಕಾರ್ಯಕ್ರಮ ಕೂಡ ಗುಡಿಯಲ್ಲೇ ನಡೀತದೆ. ಅಲ್ಲಿ ಕೀರ್ತನ ಕೂಡ ನಡೀತೈತಿ. ಪ್ರತಿದಿನ ಏನೈತಿ ಕೀರ್ತನ ಕೂಡ ನಡೀತೈತಿ. ಅದಕ್ಕೆ ಎಲ್ಲರೂ ಸದ್ಭಕ್ತರು ಈ ಜಾತ್ರೆಯಲ್ಲಿ ಭಾಗವಹಿಸಿರಿ ಅನ್ನುವಂಥದ್ದು ತಾವು ಹೇಳ್ತಾ ಇದ್ದೀರಿ. ತಮ್ಮ ಅಮೂಲ್ಯವಾದಂಥ ಸಮಯ ನಮ್ಮ ಈ ಕಾರ್ಯಕ್ರಮ ಕೊಟ್ಟಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದ ಹೇಳ್ತಾ ಇದ್ದೇನೆ. ಪ್ರಿಯ ವೀಕ್ಷಕರೇ, ನಮ್ಮೂರಿನ ಜಾತ್ರೆ ತಮಗೂ ಕೂಡ ಈ ಕಾರ್ಯಕ್ರಮದಲ್ಲಿ ತಾವು ಅಮೂಲ್ಯವಾದಂಥ ಸಮಯ ನಮ್ಮ ಈ ಸಂದರ್ಶನಕ್ಕಾಗಿ ಕೊಟ್ಟಿದ್ದಕ್ಕೆ ತಮಗೂ ಕೂಡ ತುಂಬ ಹೃದಯದ ಧನ್ಯವಾದ ಹೇಳ್ತಾ ಇದ್ದೇನೆ. ಎಲ್ಲರೂ ಜಾತ್ರೆಗೆ ಬನ್ನಿ, ಕರೆ ಕೊಟ್ಟಿದ್ದಾರೆ. ಮೇಲಾಗಿ ನಮ್ಮೂರಿನ ಜಾತ್ರೆ ವಿಶೇಷತೆ ಇತ್ತಿತ್ತಲಾಗಿ ಏನೈತಿ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಎಲ್ಲರೂ ಈ ಜಾತ್ರೆಗೆ ಆಗಮಿಸಿ, ಮಕ್ಕಳನ್ನು ಪ್ರೀತಿಸಿ, ಹಿರಿಯರನ್ನು ಗೌರವಿಸಿ. ವಂದನೆಗಳು.